ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕೆಲವು ಸೆಂಟೆನ್ಸಸ್ಸನ್ನು ಹೇಗೆ ಮಾಡೋದು, ಸ್ವಲ್ಪ ಕಷ್ಟ ಇರುವಂಥ ಸೆಂಟೆನ್ಸ್ ನೋಡೋಣ. ಇದರಲ್ಲಿ ಉದಾಹರಣೆಗೆ ನೋಡಿ, ಅವನು ಅದಕ್ಕೂ ಮುಂಚೆ ಇಮೇಲ್ ಬಳಸಿರಲಿಲ್ಲ, ಹಾಗಾಗಿ ಹೇಗೆ ಯೂಸ್ ಮಾಡೋದು ಅಂತ ನಾನು ಅವನಿಗೆ ಹೇಳಿಕೊಟ್ಟೆ. ಕಿರಣ್ ಮತ್ತು ಗೀತಾ ಆ ಪಾರ್ಟಿಗಿಂತ ಮುಂಚೆ ಭೇಟಿಯಾಗಿರಲಿಲ್ಲ. ಅವನು ಹೇಳಿದ ಅವನು ಅದಕ್ಕಿಂತ ಮುಂಚೆ ಡೆಲ್ಲಿಗೆ ಹೋಗಿರಲಿಲ್ಲ ಅಂತ. ಸೊ ಇಲ್ಲಿ ನೋಡಿ, ಅಂತ, ಹೋಗಿರಲಿಲ್ಲ, ಬಳಸಿರಲಿಲ್ಲ, ಇದನ್ನೆಲ್ಲ ಇಂಗ್ಲೀಷಲ್ಲಿ ಬಳಸಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸುತ್ತೆ. ಸ್ಪೋಕನ್ ಇಂಗ್ಲೀಷ್ ಬೇಸಿಕ್ ಲೆವೆಲಿಂದ ಕಲಿತಾ ಇದ್ದೀರಲ್ಲ, ಅವರಿಗೆ ಈ ಥರ ಸೆಂಟೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ಸೊ ಇದನ್ನು ಯಾವ ಥರ ನಾವು ಸೆಂಟೆನ್ಸ್ ಮಾಡೋದು, ಇದರ ಸರಿಯಾದ ಸ್ಟ್ರಕ್ಚರ್ ಏನು, ಇದು ಯಾವ ಟೆನ್ಸಲ್ಲಿದೆ, ಇದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಓಕೆ ಸ್ನೇಹಿತರೆ, ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಕೋರ್ಸ್ ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದ್ರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆಲ್ರೈಟ್. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ, ಅವನು ಅದಕ್ಕೂ ಮುಂಚೆ ಇಮೇಲ್ ಬಳಸಿರಲಿಲ್ಲ, ಹಾಗಾಗಿ ಹೇಗೆ ಯೂಸ್ ಮಾಡೋದು ಅಂತ ನಾನು ಅವನಿಗೆ ಹೇಳಿಕೊಟ್ಟೆ. ಇದನ್ನು ಹೇಗೆ ಟ್ರೈ ಮಾಡ್ಬೋದು? ಅವನು ಅದಕ್ಕೂ ಮುಂಚೆ ಇಮೇಲ್ ಬಳಸಿರಲಿಲ್ಲ. ಬಳಸಿಲ್ಲ ಅಂತಲ್ಲ, ಬಳಸಿರಲಿಲ್ಲ. ಸೊ ಇದನ್ನು ಕನ್ನಡದಲ್ಲಿ ಹೇಳೋದಾದರೆ, ಇಂಗ್ಲೀಷಲ್ಲಿ ಹೇಳೋದಾದರೆ ಹೇಗೆ ಹೇಳ್ಬೋದು? ಅವನು ಅದಕ್ಕೂ ಮುಂಚೆ, ಅವನು ಅನ್ನೋಕ್ಕೆ ಹೀ ತಗೋಬೇಕು. ಅದಕ್ಕೂ ಮುಂಚೆ ಅನ್ನಲಿಕ್ಕೆ ಬಿಫೋರ್ ದ್ಯಾಟ್. ಓಕೆ, ಏನು, ಇಮೇಲ್ ಬಳಸಿರಲಿಲ್ಲ. ಇದನ್ನು ಹೇಗೆ ಬಳಸು ಅಂದರೆ ಯೂಸ್, ಸಿರಲಿಲ್ಲ, ಬಳಸಿರಲಿಲ್ಲ. ಓಕೆ, ಅದನ್ನು ಹೇಗೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್, ಹಾಗಾಗಿ ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳಿಕೊಟ್ಟೆ. ಹಾಗಾಗಿ ಅನ್ನೋಕ್ಕೆ ಸೋ ಆರ್ ದ್ಯಾಟ್ ಇಸ್ ವೈ ಅಂತ ಹೇಳ್ಬೋದು. ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳಿಕೊಟ್ಟೆ, ನಾನು, ಐ. ಓಕೆ, ಸೊ ಇದನ್ನು ಸಿಂಪಲ್ಲಾಗಿ ಅಂದರೆ ಅದು ಅದೇ ಸ್ಟ್ರಕ್ಚರಲ್ಲೇ ಹೇಳಬೇಕು ನಾವು. ಸೊ ನೋಡೋಣ. ಸೊ ಅವನು ಅದಕ್ಕೂ ಮುಂಚೆ ಈ ಇಮೇಲ್ ಬಳಸಿರಲಿಲ್ಲ. ಸೊ ನಾವು ಹೀ ಹ್ಯಾಡಂಟ್ ಬಳಸಬೇಕು. ಯಾಕೆಂದರೆ ಬಳಸಿಲ್ಲ ಆದರೆ ಬೇರೆ ಮೀನಿಂಗ್ ಬರುತ್ತೆ. ಬಳಸಿರಲಿಲ್ಲ, ಅದಕ್ಕೂ ಮುಂಚೆ ಬಳಸಿರಲಿಲ್ಲ. ಯಾವಾಗಲೂ ಅಂದರೆ ಈ ಸಿಚುವೇಶನ್ ನಡೀತಾ ಇರೋದು ಹೋಗಿರೋ ವಿಷಯನ ನಾವು ಇನ್ನೊಂದು ಇದರಲ್ಲಿ ಆಯಾಮದಲ್ಲಿ ಹೇಳ್ತಾ ಇರೋದು. ಸೊ ಅವನು ಹಿ ಹ್ಯಾಡಂಟ್ ಯೂಸ್ಡ್ ಇಮೇಲ್ ಬಿಫೋರ್ ದ್ಯಾಟ್. He hadn't used email before that. ಅವನು ಅದಕ್ಕಿಂತ ಮುಂಚೆ ಇಮೇಲ್ ಬಳಸಿರಲಿಲ್ಲ. ಹಾಗಾಗಿ ಸೊ ಐ ಶೋಡ್, ತೋರಿಸ್ಕೊಟ್ಟೆ, ಹೇಳಿಕೊಟ್ಟೆ ಅಂತ ನೋಡ್ಬೋದು. ಸೊ ಐ ಶೋಡ್ ಹಿಮ್ ಹೌ ಟು ಯೂಸ್ ಇಟ್. I showed him how to use it. ಅಂದರೆ ನೋಡಿ, ಬಳಸಿರಲಿಲ್ಲ, he hadn't used email before that. So I showed him how to use it. ಅವನು ಬಳಸೋಕ್ಕೆ ಗೊತ್ತಿರಲಿಲ್ಲ. ಇದು ಆಗೋಗಿರೋದು ಯಾವಾಗ, ತುಂಬ ಹಿಂದೆ ಆಗೋಗಿತ್ತು. ಆ ಟೈಮಲ್ಲಿ ಅವನಿಗೆ ಇಮೇಲ್ ಬಳಸೋಕ್ಕೆ ಗೊತ್ತಿರಲಿಲ್ಲ. ನಾನೇ ಅವನಿಗೆ ಹೇಳ್ಕೊಟ್ಟಿದ್ದು, ಅದಕ್ಕೆ ನಾನು ಅವನಿಗೆ ಹೇಳ್ಕೊಟ್ಟೆ. ಓಕೆ, ಸೊ he hadn't. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡೋಣ. ಕಿರಣ್ ಮತ್ತು ಗೀತಾ ಆ ಪಾರ್ಟಿಗಿಂತ ಮುಂಚೆ ಭೇಟಿಯಾಗಿರಲಿಲ್ಲ. ಕಿರಣ್ ಮತ್ತು ಗೀತಾ ಇಬ್ಬರು ಆ ಪಾರ್ಟಿಗಿಂತ ಮುಂಚೆ ಅವರು ಭೇಟಿಯಾಗಿರಲಿಲ್ಲ. ಅದೇ ಫಸ್ಟ್ ಅವರು ಭೇಟಿ ಆಗ್ತಾ ಇರೋದು. ಆ ಪಾರ್ಟಿ ಟೈಮಲ್ಲಿ ಅವರು ಭೇಟಿ ಆಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅವರು ಭೇಟಿ ಆಗಿರಲಿಲ್ಲ. ಹೆಂಗೆ ಹೇಳ್ತೀರಾ? ಓಕೆ, ಸೊ ಇಲ್ಲಿ ಕಿರಣ್ ಆ್ಯಂಡ್ ಗೀತಾ hadn't met
ಬಿಫೋರ್ ದ ಪಾರ್ಟಿ. ಇಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ಅವರು ಭೇಟಿ ಆಗಿರಲಿಲ್ಲ. ಕಿರಣ್ ಆ್ಯಂಡ್ ಗೀತಾ ಹ್ಯಾಡಂಟ್ ಮೆಟ್ ಬಿಫೋರ್ ದ ಪಾರ್ಟಿ. ಅಂದರೆ ಅದೇ ಫಸ್ಟ್ ಅವರು ಮೀಟ್ ಆಗ್ತಾ ಇರೋದು. ಅದಕ್ಕಿಂತ ಮುಂಚೆ ಅವರು ಭೇಟಿ ಆಗಿರಲಿಲ್ಲ. ಹ್ಯಾಡಂಟ್ ಮೆಟ್. ಓಕೆ, ನಾನು ಇದು ಯಾವ ಥರ ಸ್ಟ್ರಕ್ಚರ್ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಎಲ್ಲ ಒಂದು ಸಲ ಹೇಳಿಬಿಡ್ತೀನಿ ಮೀನಿಂಗನ್ನು. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್, ಇಂಗ್ಲೀಷಲ್ಲಿ ಹೇಗೆ ಹೇಳೋದಂತ. ಅವನು ಹೇಳ್ದ ಅವನು ಅದಕ್ಕಿಂತ ಮುಂಚೆ ಡೆಲ್ಲಿಗೆ ಹೋಗಿರಲಿಲ್ಲ ಅಂತ. ಅವನು ಹೇಳ್ದ ಅದನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ ಇದೇನಾಗುತ್ತೆ, ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ, ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ. ಅವನು ಹೇಳಿರೋದನ್ನು ನಾವು ಹೇಳ್ತಾ ಇರೋದು ಅಲ್ವಾ. ಸೊ ನಾವೇನು ತೊಗೋಬೇಕಿಲ್ಲಿ, ಹೀ ಸೆಡ್ ದ್ಯಾಟ್. ಹೀ ಸೆಡ್ ದ್ಯಾಟ್ ಏನಂತ ಹೇಳ್ದ, ಅವನು ಅದಕ್ಕಿಂತ ಮುಂಚೆ. ಹೀ ಹ್ಯಾಡಂಟ್ ಅಂದರೆ ಹ್ಯಾಡ್ ನಾಟ್ ಅದು ಶಾರ್ಟ್ ಫಾರ್ಮ್ ಹ್ಯಾಡಂಟ್. ಹಿ ಹ್ಯಾಡಂಟ್ ಗಾನ್ ಟು ಡೆಲ್ಲಿ ಬಿಫೋರ್ ದ್ಯಾಟ್. ಸೊ ಎಲ್ಲದರಲ್ಲಿ ಬಿಫೋರ್ ದ್ಯಾಟ್ ಇದೆ, ಒಂದು ಸಮಯ ಇದೆ. ಆ ಸಮಯಕ್ಕಿಂತ ಮುಂಚೆ ಏನೋ ಆಗಿರಲಿಲ್ಲ ಅಥವಾ ಆಗಿತ್ತು ಅನ್ನೋದನ್ನು ಸೂಚಿಸ್ತಾ ಇದೆ ಇದು. ಓಕೆ, ಸೊ ಇಲ್ಲಿ ನೋಡಿ, ಪಾರ್ಟಿಗಿಂತ ಮುಂಚೆ ಅವ್ರು ಮೀಟ್ ಆಗಿರಲಿಲ್ಲ, ಅದಕ್ಕಿಂತ ಮುಂಚೆ ಅವನು ಇಮೇಲ್ ಯೂಸ್ ಮಾಡಿರಲಿಲ್ಲ. ಇಲ್ಲಿ ಹಿ ಸೆಡ್ ದ್ಯಾಟ್ ಹಿ ಹ್ಯಾಡಂಟ್ ಗಾನ್ ಟು ಡೆಲ್ಲಿ ಬಿಫೋರ್ ದ್ಯಾಟ್. ಅದಕ್ಕಿಂತ ಮುಂಚೆ ಅವನು ಡೆಲ್ಲಿಗೆ ಹೋಗಿರಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ಮಕ್ಕಳು ಅವರ ಹೋಮ್ವರ್ಕ್, HW ಅಂದರೆ ಹೋಮ್ವರ್ಕ್ ಅಂತ. ಮಕ್ಕಳು ಅವರ ಹೋಮ್ವರ್ಕ್ ಮಾಡಿರಲಿಲ್ಲ, ಅದಕ್ಕೆ ಅವರು ತೊಂದರೆಗೆ ಒಳಗಾದರು. ಓಕೆ, ಅದಕ್ಕೆ ಅವರು ತೊಂದರೆಗೆ ಒಳಗಾದರು. ಈಗ ನೋಡಿ, ಮಕ್ಕಳು ಅವರ ಹೋಮ್ವರ್ಕ್ ಮಾಡಿರಲಿಲ್ಲ, ಅದಕ್ಕೆ ನಾವು ಹೇಗೆ ಹೇಳ್ಬೋದು, ಚಿಲ್ಡ್ರನ್. ಮಕ್ಕಳು ಅನ್ಲಿಕ್ಕೆ ಚಿಲ್ಡ್ರನ್. ಮಾಡಿರಲಿಲ್ಲ, ಹ್ಯಾಡಂಟ್ ಡನ್ ದೇರ್ homework. See, children hadn't done their homework. ಯಾವಾಗ? ಓಕೆ, ಮುಂಚೆ ಇಲ್ಲಿ ಮುಂಚೆ ಇಲ್ಲ ನೋಡಿ, ಅದಕ್ಕೆ ಅವರು ತೊಂದರೆಗೊಳಗಾದರು. ಸೊ they were in trouble. So they were in trouble. Being in trouble ಅಂದರೆ I am in trouble ಅಂದರೆ ನಾನು ತೊಂದರೆಯಲ್ಲಿದ್ದೀನಿ ಅಂತ ಅರ್ಥ. ಓಕೆ, children hadn't done their homework, so they were in trouble. Alright, ನೆಕ್ಸ್ಟ್ ನೋಡೋಣ. ಅವಳು ಪರೀಕ್ಷೆಗಿಂತ ಮುಂಚೆ ತುಂಬ ಓದಿದ್ಲು ಅಂತ ನನಗೆ ಹೇಳಿದ್ಲು, ಆದರೂ ಅವಳಿಗೆ ಮಾರ್ಕ್ಸ್ ಕಡಿಮೆ ಬಂದಿದೆ. ಹೇಗೆ? ಬಟ್ ಅವಳು ಹೇಳಿದ್ದು ಅವಳು ಪರೀಕ್ಷೆಗಿಂತ ಮುಂಚೆ ತುಂಬ ಚೆನ್ನಾಗಿ ಓದಿದ್ಲು ಅಂತ ನನಗೆ ಹೇಳಿದ್ಲು, ತುಂಬಾ ಓದಿದ್ಲು ಅಂತ ನನಗೆ ಹೇಳಿದ್ಲು. ಶಿ ಟೋಲ್ಡ್ ಮೀ. ಇದನ್ನು ಹೇಗೆ ಹೇಳ್ಬೋದು ಅಂದರೆ, she told me that she had studied. She told me that she had studied a lot, tumba, before the exam. Nodi, she told me that she had studied a lot before the exam. ಅಂದರೆ ಅವಳು ಎಕ್ಸಾಮ್ಗಿಂತ ಮುಂಚೆ ತುಂಬ ಚೆನ್ನಾಗಿ ಓದಿದ್ಲು ಅಂತ ಹೇಳಿದ್ರು, ಆದರೂ ಅವಳಿಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ. ಆ ಥರ ಸಿಚುವೇಶನ್ಸಲ್ಲಿ ಅದನ್ನು ಹೇಳ್ಬೋದು ನಾವು. ತುಂಬ ಚೆನ್ನಾಗಿ ಓದಿದ್ಲು ಅಂತ ಹೇಳಿದ್ಲಲ್ಲ, ಮತ್ತೆ ಹೇಗೆ ಮಾರ್ಕ್ಸ್ ಕಡಿಮೆ ಬಂತು? ಸೊ ದ್ಯಾಟ್ ಈಸ್ ಒನ್ ಸಿಚುವೇಶನ್, ರೈಟ್? ಓಕೆ, ನೆಕ್ಸ್ಟ್ ನೋಡೋಣ. ಅವರು ಏನೂ ತಿಂದಿರಲಿಲ್ಲ, ಅದಕ್ಕೆ ನಾವು ಹೋಟೆಲ್ಗೆ ಹೋದ್ವಿ. ಅವರು ಏನೂ ತಿಂದಿರಲಿಲ್ಲ, ಅದಕ್ಕೆ ನಾವು ಹೋಟೆಲ್ಗೆ ಹೋದ್ವಿ. ಓಕೆ, ಸೊ ಇದಕ್ಕೆ ನಾವೇನು ಹೇಳ್ಬೋದು? ಏನೂ ತಿಂದಿರಲಿಲ್ಲ, ಅವರು ಅನ್ನಕ್ಕೆ ದೇ, ತಿಂದಿರಲಿಲ್ಲ they hadn't eaten anything. So we went to a hotel. ನೋಡಿ ಸ್ನೇಹಿತರೆ, ಅವರು ಏನೂ ತಿಂದಿರಲಿಲ್ಲ, ಅದಕ್ಕೆ ನಾವು ಹೋಟೆಲ್ಗೆ ಹೋದ್ವಿ. They hadn't eaten anything, so we went to a hotel.
ಓಕೆ, ಸೊ ಇದೆಲ್ಲ ಯಾವುದೋ ಒಂದು ಟೆನ್ಸಲ್ಲಿದೆ. ಎಲ್ಲ ಸೆಂಟೆನ್ಸು ಯಾವುದೋ ಒಂದು ಟೆನ್ಸಲ್ಲಿದೆ. ಗೆಸ್ ಮಾಡ್ತೀರಾ? ಟೆನ್ಸಸ್ ತುಂಬ ಮುಖ್ಯನಾ? ಎಸ್, ಆಫ್ ಕೋರ್ಸ್, 100%. ಟೆನ್ಸಸ್ ನಿಮಗೆ ಸ್ಪೋಕನ್ ಇಂಗ್ಲೀಷ್ಗೆ ಟೆನ್ಸಸ್ ಇಲ್ಲ ಅಂದರೆ ಸ್ಪೋಕನ್ ಇಂಗ್ಲೀಷ್ ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ. ಈ ಥರ ಕಷ್ಟದ ಮಾತಾಡಬೇಕಾ ಸರ್? ಇಲ್ಲ, ಕಷ್ಟ ಇವೇನು ಕಷ್ಟ ಅಲ್ಲ, ಸಿಂಪಲ್ ಆಗಿರುವಂಥದ್ದೇ. ಆದರೆ ಅದನ್ನು ಸರಿಯಾಗಿ ಬಳಸಬೇಕು. ಕನ್ನಡದಲ್ಲಿ ಸ್ವಲ್ಪ ಆಚೆ ಈಚೆ ನಡೆದ್ರು ಓಕೆ ಆಗುತ್ತೆ. ಬಟ್ ಇಂಗ್ಲೀಷಲ್ಲಿ ಇಲ್ಲಿ ಹ್ಯಾಡಂಟ್ ಬದಲು ಹ್ಯಾವೆಂಟ್ ಬಂದುಬಿಟ್ರೆ ಬೇರೆ ಆಗುತ್ತೆ ಮೀನಿಂಗ್. ಓಕೆ, ಸೊ ಸಿ ನೌ ಹಿ ಹ್ಯಾಡಂಟ್ ಯೂಸ್ಡ್ ಇಮೇಲ್ ಬಿಫೋರ್ ದ್ಯಾಟ್, ಸೊ ಐ ಶೌಡ್ ಹಿಮ್ ಹೌ ಟು ಯೂಸ್ ಇಟ್. ಇವೆಲ್ಲ ಸೆಂಟೆನ್ಸಸ್ ಇರೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ. ಪಾಸ್ಟ್ ಪರ್ಫೆಕ್ಟ್, ಅದಕ್ಕೆ ನಾವು ಹ್ಯಾಡಂಟ್ ಬಳಸಿದ್ವಿ. ಹ್ಯಾಡಂಟ್ ಎಲ್ಲಿ ಬರುತ್ತೆ? ಪಾಸ್ಟ್ ಪರ್ಫೆಕ್ಟಲ್ಲಿ ಬರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಏನು ಬರುತ್ತೆ? ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಹ್ಯಾವ್ ಬರುತ್ತೆ, ಇಲ್ಲ ಹ್ಯಾಸ್ ಬರುತ್ತೆ. ಓಕೆ, ಸೊ ಯು ಕ್ಯಾನ್ ಸೇ ಲೈಕ್ ಹಿ ಹ್ಯಾಸಂಟ್ ಯೂಸ್ಡ್ ಇಮೇಲ್ ಸೊ ಐ ಆಮ್ ಶೋಯಿಂಗ್ ಹಿಮ್ ಹೌ ಟು ಯೂಸ್ ಇಟ್. ಅವನು ಇಮೇಲ್ ಯೂಸ್ ಮಾಡಿಲ್ವಂತೆ, ಅದಕ್ಕೆ ನಾನು ಅವನಿಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಅದು ಟೆನ್ಸ್ ಚೇಂಜ್ ಆಗುತ್ತೆ ಅಲ್ಲಿ. ಬಟ್ ಮಾಡಿರಲಿಲ್ವಂತೆ, ಹಾಗಾಗಿ ನಾನು ತೋರಿಸಿದೆ. ಓಕೆ, ಅದನ್ನು ನಾವು ಪಾಸ್ಟಲ್ಲೇ ತೊಗೊಂಡಾಗ ಪಾಸ್ಟಲ್ಲೇ ಹೇಳಬೇಕು ಅದನ್ನು. ರೈಟ್, ಹಿ ಹ್ಯಾಡಂಟ್ ಯೂಸ್ಡ್ ಇಮೇಲ್ ಬಿಫೋರ್ ದ್ಯಾಟ್, ಅದಕ್ಕಿಂತ ಮುಂಚೆ ಮಾಡಿರಲಿಲ್ಲ. ಸೊ ಐ ಶೋಡ್ ಹಿಮ್, ಇಲ್ಲಿ ನೋಡಿ, ಸೊ ಐ ಶೋಡ್ ಹಿಮ್ ಆಮೇಲೆ ಬರೋದು ಪಾಸ್ಟಲ್ಲೇ ಇದೆ. ಅದು ಇಲ್ಲಿ ಎರಡು ವರ್ಬ್ ಇದೆ, ಒಂದು ಯೂಸ್ ಇದೆ. ಯೂಸ್ಗೆ ನಾವು ಹ್ಯಾಡಂಟ್ ಯೂಸ್ ಹಾಕಬೇಕು. ಬಿಕಾಸ್ ಯಾಕೆಂದರೆ ಯೂಸ್ ಬಳಸಿಲ್ಲ ಅಲ್ಲ, ಬಳಸಿಲ್ಲ ಬಂದರೆ ಬೇರೆ ಆಗುತ್ತೆ. ಬಳಸಿರಲಿಲ್ಲ ಅದು ಆಲ್ರೆಡಿ ಪಾಸ್ಟಲ್ಲಿ. ಓಕೆ, ಸೊ ಇಲ್ಲಿ ಎರಡು ವರ್ಬ್ ಇದೆ, ಒಂದು ಯೂಸ್ ಅಂತಿದೆ, ಇನ್ನೊಂದು ಶೋ ಅಂತಿದೆ. ಎರಡು ಪಾಸ್ಟಲ್ಲೇ ಇರಬೇಕು. ಫಸ್ಟ್ ಒನ್ನು ಪಾಸ್ಟ್ ಪರ್ಫೆಕ್ಟಲ್ಲಿ ಇರಬೇಕು. ಹ್ಯಾಡಂಟ್ ಯೂಸ್ಡ್, ಇಲ್ಲಿ ನೀವು ಹಿ ಡಿಡೆಂಟ್ ಯೂಸ್ ಇಮೇಲ್ ಅಂತ ಬರೆಯೋಂಗಿಲ್ಲ. ಹಿ ಡಿಡೆಂಟ್ ಯೂಸ್ ಇಮೇಲ್ ಬಿಫೋರ್ ದ್ಯಾಟ್, ನೋ, ಹಿ ಹ್ಯಾಡಂಟ್ ಯೂಸ್ಡ್. ಬಳಸಿಲ್ಲ ಅಂದ್ರೆ ಬಳಸಿಲ್ಲ ಅನ್ನೋದು ಬೇರೆ ಮೀನಿಂಗ್ ಬರುತ್ತೆ, ಬಳಸಿರಲಿಲ್ಲ ಬೇರೆ ಮೀನಿಂಗ್ ಬರುತ್ತೆ ಕನ್ನಡದಲ್ಲೇ. ಓಕೆ, ನಾವು ಸೊ ಐ ಶೋಡ್ ಹಿಮ್ ಹೌ ಟು ಯೂಸ್ ಇಟ್, ಹಾಗಾಗಿ ನಾನು ತೋರಿಸ್ಕೊಟ್ಟೆ ಅದನ್ನು ಯಾವ ಥರ ಬಳಸೋದು ಅಂತ. ಹಾಗೆ ಇಲ್ಲಿ ನೋಡಿ, ಕಿರಣ್ ಆ್ಯಂಡ್ ಗೀತಾ ಹ್ಯಾಡಂಟ್ ಮೆಟ್ ಬಿಫೋರ್. ಹ್ಯಾಡಂಟ್ ಮೆಟ್, ಇಲ್ಲಿ ಹ್ಯಾಡಂಟ್ ಆದಮೇಲೆ V3 ಬರಬೇಕು. ಇದು V3, ಇಲ್ಲಿ ಏನೇನಿದೆ ಎಲ್ಲ V3. ಹ್ಯಾಡಂಟ್ ಆದಮೇಲೆ ಗಾನ್, V3 ಅಂದ್ರೇನು? V1 V2 V3. ಗಾನ್ದೇನು? ಗೋ, ವೆಂಟ್, ಗಾನ್. ಮೆಟ್ದೇನು? ಮೀಟ್, ಮೆಟ್. ಯೂಸ್ಡೇನು? ಯೂಸ್ಡ್. ಸೊ ಯೂಸ್ಡ್ ಅದು ಥರ್ಡ್ ಫಾರ್ಮ್. ಓಕೆ, ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಬೇಕು ಅದನ್ನು. ರೈಟ್, ಹ್ಯಾಡಂಟ್ ನೀವು ಇದನ್ನು ಬಳಸಿದರೆ ಹ್ಯಾಡಂಟ್ ಬಳಸಲೇಬೇಕು, ಅಥವಾ ಹ್ಯಾವೆಂಟ್ ಬಳಸಬೇಕು, ಇಲ್ಲ ಹ್ಯಾಸಂಟ್ ಬಳಸಬೇಕು. ಇದು ಪಾಸ್ಟ್ ಪರ್ಫೆಕ್ಟ್ ಆಗಿರೋದ್ರಿಂದ ನಾವು ಹ್ಯಾಡಂಟ್ ಬಳಸಿದ್ದೀವಿ. ರೈಟ್, ಹಿ ಸೆಡ್ ದ್ಯಾಟ್ ಹಿ ಹ್ಯಾಡಂಟ್ ಗಾನ್ ಟು ಡೆಲ್ಲಿ ಬಿಫೋರ್ ದ್ಯಾಟ್. ಅವನು ಹೇಳ್ದ ಅವನು ಅದಕ್ಕಿಂತ ಮುಂಚೆ ಡೆಲ್ಲಿಗೆ ಹೋಗಿರಲಿಲ್ಲ ಅಂತ. ರೈಟ್, ಹಾಗೆ ಚಿಲ್ಡ್ರನ್ ಹ್ಯಾಡಂಟ್ ಡನ್ ದೇರ್ ಹೋಮ್ ವರ್ಕ್ ಸೊ ದೇ ವರ್ ಇನ್ ಟ್ರಬಲ್. ಹ್ಯಾಡಂಟ್ ಡನ್ V3. ಮಾಡಿರಲಿಲ್ಲ, ಮಕ್ಕಳು ಅವ್ರ ಹೋಮ್ವರ್ಕ್ ಮಾಡಿರಲಿಲ್ಲ, ಹಾಗಾಗಿ ಅವರು ತೊಂದರೆಗೊಳಗಾದರು. ಅಂದರೆ ಕ್ಲಾಸಲ್ಲಿ ಅವರಿಗೆ ಪನಿಷ್ಮೆಂಟ್ ಕೊಟ್ಟರು, ಬೈದರು, ಹೊಡೆದ್ರು, ಆ ಥರ ಎಲ್ಲ ತೊಂದರೆಗೊಳಗಾಗೋದು. ರೈಟ್, ಯು ಗಾಟ್ ಇಟ್? ಯಾ, ನೆಕ್ಸ್ಟ್ ನೋಡೋಣ. ಶಿ ಟೋಲ್ಡ್ ಮೀ ದ್ಯಾಟ್ ಶಿ ಹ್ಯಾಡ್ ಸ್ಟಡೀಡ್ ಅಲಾಟ್ ಬಿಫೋರ್ ದಿ ಎಕ್ಸಾಮ್. ಓಕೆ, ಶಿ ಹ್ಯಾಡ್ ಸ್ಟಡೀಡ್ ಇದೆಯಲ್ಲ, ಅದು ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಅದು ಸ್ಟಡೀಡ್ ಪಾಸ್ಟ್ ಪರ್ಫೆಕ್ಟ್. ಹ್ಯಾಡ್ ಸ್ಟಡೀಡ್, ಇಲ್ಲೆಲ್ಲ ನೋಡಿ, ಹ್ಯಾಡ್ ಯೂಸ್ಡ್, ಹ್ಯಾಡಂಟ್ ಮೆಟ್, ಹ್ಯಾಡಂಟ್ ಗಾನ್, ಹ್ಯಾಡಂಟ್ ಡನ್, ಹ್ಯಾಡ್ ಸ್ಟಡೀಡ್, ಹ್ಯಾಡಂಟ್ ಈಟನ್. ಇಲ್ಲಿ ನೋಡಿ, ದೇ ಹ್ಯಾಡಂಟ್ ಈಟನ್ ಎನಿಥಿಂಗ್. ಹ್ಯಾಡಂಟ್ ಈಟನ್, ಅವರು ಏನನ್ನೂ ಸಹ ತಿಂದಿರಲಿಲ್ಲ, ಹಾಗಾಗಿ ನಾವು ಹೋಟೆಲ್ಗೆ ಹೋದ್ವಿ ಅಲ್ವಾ? ಸೊ ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್. ಸೊ ಇದನ್ನೆಲ್ಲ ಸ್ಪಷ್ಟವಾಗಿ ನೀವು ಕರೆಕ್ಟಾಗಿ ನಿಮಗೆ ಹ್ಯಾಡಂಟ್ ಎಲ್ಲಿ ಬಳಸಬೇಕು, ಹ್ಯಾಡ್ ಎಲ್ಲಿ ಬಳಸಬೇಕು, ಹ್ಯಾಡ್ ಡನ್, ಹ್ಯಾಡಂಟ್ ಡನ್, ಹ್ಯಾಡ್ ಸ್ಟಡೀಡ್, ಹ್ಯಾಡಂಟ್ ಸ್ಟಡೀಡ್, ಹ್ಯಾಡ್ ಈಟನ್, ಹ್ಯಾಡಂಟ್ ಈಟನ್. ಇದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನೀವು ಸ್ಪೋಕನ್ ಇಂಗ್ಲೀಷಲ್ಲಿ ನಿಮಗೆ ತುಂಬ ಈಸಿಯಾಗಿ ಮಾತಾಡ್ಬೋದು. ಈ ಥರ ಸಿಚುವೇಷನ್ಸೆಲ್ಲ ಈಸಿಯಾಗಿ ಮಾತಾಡ್ಬೋದು. ಇದೇ ಅಂತಲ್ಲ, ಎಲ್ಲ ಟೆನ್ಸೂ ಅದರದೇ ಆದ ಪ್ರಾಮುಖ್ಯತೆ ಇದೆ ಅಲ್ವಾ? ಸೊ ಟೆನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ದಯವಿಟ್ಟು ಟೆನ್ಸಸ್ಸನ್ನು ಆದಷ್ಟು ನೀವು 2 ತಿಂಗಳು 3 ತಿಂಗಳು ಟೆನ್ಸಸ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೂ ಪರವಾಗಿಲ್ಲ. ಫಸ್ಟ್ ಎಲ್ಲ ಟೆನ್ಸಸ್ಸನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ, ಅದಾದ ನಂತರ ಮಾತು ಸಲೀಸಾಗಿ ಬಂದುಬಿಡುತ್ತೆ.
ನೀವು ಒದ್ದಾಡೋದೇ ಬೇಡ, ಇಟ್ ಕಮ್ಸ್ ಆಟೋಮ್ಯಾಟಿಕಲಿ ಟೆನ್ಸಸ್ ನಿಮಗೆ ಗೊತ್ತಿದ್ದರೆ. ಓಕೆ, ಸೊ ಸ್ನೇಹಿತರೆ ನೋಡಿ, ಇದರಲ್ಲಿ ಇದೆಲ್ಲ ಏನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಈ ಸೆಂಟೆನ್ಸಸ್ ಎಲ್ಲ ಇರೋದು. ಇದ್ರದ್ದು ಎಕ್ಸ್ಪ್ಲನೇಷನ್ ಎಲ್ಲ ನಾನು ಮಾಡ್ತಾ ಇರೋದು ಎಕ್ಸಾಂಪಲ್ಸ್ ಅಷ್ಟೇ ನಾನು ತೊಗೊಂಡಿದ್ದೀನಿ. ಎಕ್ಸ್ಪ್ಲನೇಷನ್ ನಿಮಗೆ ಅದರ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಇಲ್ಲಿ ಐ ಕಾರ್ಡಲ್ಲಿ ಇರುತ್ತೆ ನೋಡಿ. ಅಲ್ಲಿ ಹೋಗಿ ಇದನ್ನು ಯಾವ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನ್ನೋದನ್ನು ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಓಕೆನಾ? ಸೊ ಯಾವ್ಯಾವ ಸಿಚುವೇಷನ್ಸಲ್ಲಿ ಬಳಸ್ತೀವಿ ಅಂತ ಎಕ್ಸಾಂಪಲ್ಸ್ ಈ ಥರ. ಇದೇ ಥರ ನೀವು ಎಕ್ಸಾಂಪಲ್ಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಖಂಡಿತ ಅದನ್ನು ರೆಕ್ಟಿಫೈ ಮಾಡ್ತೀನಿ, ಅಂದರೆ ತಿದ್ದುತ್ತೀನಿ, ಕರೆಕ್ಷನ್ ಮಾಡ್ತೀನಿ. ಓಕೆ, ಯಾ, ಆಲ್ರೈಟ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ತೊಗೊಂಬರ್ತೀನಿ, ಅದಕ್ಕೆ ಒಂದು ಸೆಂಟೆನ್ಸಸ್, ಅದನ್ನು ಯಾವ ಥರ ಹೇಳಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟು ಸ್ವಾರಸ್ಯಕರವಾದಂಥ ಒಂದು ಟಾಪಿಕನ್ನು ತೊಗೊಂಬರ್ತೀನಿ. ಆಲ್ರೈಟ್, ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವಿಡಿಯೋ ಆ್ಯಂಡ್ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಕೊಟ್ಬಿಡಿ, ಇಷ್ಟವಾಗದಿದ್ದರೆ ಒಂದು ಲೈಕನ್ನು ಕೊಟ್ಬಿಡಿ, ಆ್ಯಂಡ್ ಎಲ್ಲ ಕಡೆ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. Until then, take care. Bye-bye.